ಸಿರಟ್ಟಿಯ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಈಗಾಗಲೇ ಲಂಚ ಸ್ವೀಕಾರ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರಿಗೆ ಸಿಕ್ಕಿರುವಂತದ್ದು, ಬಲೆಗೆ ಬಿದ್ದಿರುವಂತದ್ದು. ಹೀಗಾಗಿ ಈಗ ಏನು ಲೋಕಾಯುಕ್ತರ ಸುಮಾರು 10 ದಿನಗಳ ಕಾಲ ನ್ಯಾಯಾಂಗ ಬಂಧನ ಕೂಡ ಒಳಗಾಗಿರುವಂತದ್ದು. ಹೀಗಾಗಿ ಏನು ಶಿರಟ್ಟಿ ಮತಕ್ಷೇತ್ರದ ಏನು ಕಾಂಗ್ರೆಸ್ ಘಟಕದಿಂದ ಈಗಾಗಲೇ ಅವರ ಶಾಸಕ ಸ್ಥಾನ ರದ್ದುಗೊಳ್ಳಬೇಕು, ಅಮಾನತು ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಏನು ಮಾಜಿ ಶಾಸಕರಾದಂತಹ ರಾಮಣ್ಣ ದೊಡ್ಡಮನಿ ಆಗಿರ್ಬೋದು, ಮತ್ತೆ ರಾಮಣ್ಣ ಲಮಾಣಿ ಆಗಿರ್ಬೋದು, ಈಗ ಏನು ಸುಜಾತ ದೊಡ್ಡಮನಿ ಅವರು ಕೂಡ ಈ ಒಂದು ಪ್ರತಿಭಟನೆ ನೇತೃತ್ವ ಕೂಡ ವಹಿಸಿಕೊಂಡಿದ್ರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಏನ್ ಮೇಡಮ್, ಇವತ್ತು ಏನು ಚಂದ್ರು ಲಮಾಣಿ ಅವರು ಏನು ಲೋಕಾಯುಕ್ತ ದಾಳಿಗೆ ಒಳಗಾಗಿದ್ದಾರೆ, ಇವತ್ತು ಅವ್ರ ಶಾಸಕ ಸ್ಥಾನ ರದ್ದುಗೊಳ್ಬೇಕಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಿ ಮೇಡಮ್ ಇವತ್ತು? ಸರ್ ನಮಸ್ಕಾರ. ಚಂದ್ರು ಲಮಾಣಿ ಅವ್ರನ್ನ ಏನು ಲೋಕಾಯುಕ್ತರು ರೇಡನ್ನು ಮಾಡಿದ್ದಾರೆ. ಮೊಟ್ಟ ಮೊದಲು ತಿಳ್ಕೋಬೇಕು, ಲೋಕಾಯುಕ್ತ ಇಲಾಖೆ ಯಾವುದೇ ಪಕ್ಷಕ್ಕೆ ಸೀಮಿತದಲ್ಲ. ಅದು ಒಂದು ಭ್ರಷ್ಟರನ್ನ ಯಾವುದೇ ಪಕ್ಷದವರು ಆಗಿರಲಿ ಅವರಿಗೆ ಶಿಕ್ಷೆ ಕೊಡುವಂಥ ಲೋಕಾಯುಕ್ತ ರವರು ಯಾರು ಮಾತನ್ನು ಕೇಳೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಂಡು ಏನು ಚಂದ್ರು ಲಮಾಣಿ ಅವರು ಈ ಒಂದು ಭ್ರಷ್ಟಾಚಾರದಲ್ಲಿ ಲೋಕಾಯುಕ್ತರ ಬಲಿಗೆ ಏನು ಬಿದ್ದಾರ, ನಿಜವಾಗ್ಲೂ ಶಿರಟ್ಟಿ ಮತಕ್ಷೇತ್ರದ ದುರ್ದೈವ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ಶಿರಟ್ಟಿ ಅಂತ ಹೇಳಿದ್ರೆ ಭಾವೈಕ್ಯತೆಯ ಒಂದು ಊರು, ಎಲ್ಲರೂ ದ್ವೇಷ ಬಿಡು ಪ್ರೀತಿ ಮಾಡುವಂತ ಈ ಒಂದು ಊರಿನಲ್ಲಿ ಇಂಥ ಒಂದು ಪ್ರಕರಣ ಆಗಿದ್ದು ನಿಜವಾಗ್ಲೂ ಕ್ಷೇತ್ರದ ದುರ್ದೈವ ಅಂತ ಹೇಳಬೇಕು. ಚಂದ್ರು ಲಮಾಣಿ ಅವ್ರ ಬಗ್ಗೆ ಸಾಕಷ್ಟು ಕ್ಷೇತ್ರದಲ್ಲಿ ಒಳ್ಳೆ ಕೆಲಸವನ್ನ ಮಾಡ್ತಾರ, ಬಹುಶಃ ಎಜುಕೇಟೆಡ್ ಇದ್ದಾರ ಅಂತ ಎಲ್ಲರ ಭಾವನೆ ಇತ್ತು. ಆದರೆ ಅವರು ಇಂಥ ಒಂದು ಕೆಲಸವನ್ನ ಮಾಡಿದ್ದು ನಿಜವಾಗ್ಲೂ ಕ್ಷೇತ್ರದ ಜನರಿಗೆ ಬಹಳ ಬೇಜಾರನ್ನ ಉಂಟು ಮಾಡಿದೆ. ಆ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡ್ಬೋದಿತ್ತು. ಅವರು ಸರ್ಕಾರ ಕಾಂಗ್ರೆಸ್ಸಿಂದ ಇದ್ರು ಕೂಡ MLA ಆಗಿರೋದ್ರಿಂದ ಸಾಕಷ್ಟು ಅನುದಾನ ಅವ್ರಿಗೆ ಬಂದಿತ್ತು. ಆ ಅನುದಾನವನ್ನ ಕ್ಷೇತ್ರದ ಅಭಿವೃದ್ಧಿ ಕಡೆ ಕೆಲಸ ಮಾಡೋದು ಬಿಟ್ಟು ಇವರು ಇಂಥ ಒಂದು ಕೆಲಸದ ಕಡೆ ಒಂದು ಭಾಗವಹಿಸಿದ್ದು ಅಥವಾ ಇಂಥ ಒಂದು ತೊಡಗಿರೋದು ನಿಜವಾಗ್ಲೂ ತುಂಬಾ ಬೇಸರದ ಸಂಗತಿ ಅಂತ ಹೇಳಿ ನನ್ನ ಈ ಒಂದು ಲೋಕಾಯುಕ್ತ ದಾಳಿ ಹಿಂದೆ ಕಾಂಗ್ರೆಸ್ನ ಕೈವಾಡ ಇದೆ ಅನ್ನುವಂತ ಆರೋಪವನ್ನ ಬಿಜೆಪಿ ಮುಖಂಡರು ಮಾಡ್ತಾ ಇದ್ದಾರೆ. ಸರ್, ನಾ ಮೊಟ್ಟ ಮೊದಲೇ ಹೇಳ್ದಂಗ ಲೋಕಾಯುಕ್ತರು ಯಾರಿಗೆ ಸಂಬಂಧ ಯಾವ ಪಕ್ಷಕ್ಕೂ ಸೀಮಿತದವರಲ್ಲ. ಯಾರ ಪಕ್ಷ ಹಿಂದೂ ಕೂಡ ಕಾಂಗ್ರೆಸ್ನವ್ರ ಮೇಲೆ ಲೋಕಾಯುಕ್ತರು ದಾಳಿ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಮಾಡಿಸಿದ್ರು ಅಂತ ಹೇಳಕ್ಕಾಗುತ್ತಾ? ಹೇಳಕ್ ಆಗೋದಿಲ್ಲ. ಅದಕ್ಕೆ ಇದೇನು ಅವ್ರು ಹೇಳ್ತಾ ಇದ್ದಾರೆ ಅದು ಸತ್ಯಕ್ಕೆ ದೂರವಾದ ವಿಷಯ. ಯಾರದೇ ಕಾಂಗ್ರೆಸ್ ಪಕ್ಷದ ಷಡ್ಯಂತ್ರ ಇಲ್ಲ ಇದರಲ್ಲಿ. ಅವ್ರು ಮಾಡಿದಂತ ಕರ್ಮ ಅವರನ್ನೇ ಬೆನ್ನು ಹತ್ತಿತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಡೀ ಕ್ಷೇತ್ರದಲ್ಲಿ ನೀವು ಸಾಮಾನ್ಯ ಜನರನ್ನ ಬೇಕಾದ್ರೆ ಕೇಳ್ರಿ, ಅವ್ರು ಯಾವ ರೀತಿ ನಡ್ಕೊಂತಿದ್ರು, ಯಾವ ರೀತಿ ಜನರಿಗೆ ಹೆಂಗ್ ಮಾತಾಡ್ತಿದ್ರು ಅನ್ನೋದನ್ನ ನೀವೇ ಬಹುಶಃ ನೀವು ಟಿವಿ ಅವರು ಬಹುಶಃ ಅವ್ರನ್ನ ಸಂದರ್ಶನ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಈ ಒಂದು ಪ್ರಕರಣ ಯಾವುದೇ ಕಾಂಗ್ರೆಸ್ ಪಕ್ಷದವರ ಒತ್ತಾಯನೂ ಅಲ್ಲ ಅಥವಾ ಷಡ್ಯಂತ್ರನೂ ಅಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಅದರ ಗುತ್ತಿಗೆದಾರ ಕಾಂಗ್ರೆಸ್ನ ಕಾರ್ಯಕರ್ತ ಮತ್ತೆ ಮುಳುಗುಂದ್ ಬ್ಲಾಕ್ ಏನು ಘಟಕದ ಒಂದು SC ಸದಸ್ಯ ಅಧ್ಯಕ್ಷ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನೇ ಅದ್ರ ಕೈವಾಡ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನ್ ಹೇಳ್ತೀರಿ? ಸರ್, ಅವರು ಗುತ್ತಿಗೆದಾರು ಆಗಿರೋದ್ರಿಂದ ಇಡೀ ಜಿಲ್ಲೆಯಲ್ಲೇ ಅವ್ರು ಟೆಂಡರ್ ಅನ್ನ ಹಾಕ್ಯಾರ. ಈ ಪ್ರಕರಣ CC ಪಾಟೀಲ್ಗೆ ಯಾಕೆ ಆಗ್ಲಿಲ್ಲ? ಹಂಗಾದ್ರ CC ಪಾಟೀಲ್ರು ಕೂಡ MLA ಅಲ್ಲ ನರಗುಂದಕ್ಕೆ, ಅವ್ರು ಅಲ್ಲಿ ಕೂಡ ಕಾಂಗ್ರೆಸ್ ಕಾಂಟ್ರಾಕ್ಟರ್ ಆಗಿದಾರ. ಇಡೀ ಜಿಲ್ಲೆಯಲ್ಲೇ ಕಾಂಟ್ರಾಕ್ಟ್ ಕೆಲಸವನ್ನ ಮಾಡ್ತಾರ, ಅಲ್ಲೇ ಯಾಕೆ ಆಗ್ಲಿಲ್ಲ? ಇವರಲ್ಲಿ ಯಾಕೆ ಹಾಗಾಯ್ತು? ಇವ್ರು ನಡ್ಕೊಂಡಂತ ನೀವು ನೋಡ್ಬೋದು, ಆಡಿಯೋದಲ್ಲಿ ನೋಡ್ಬೋದು, ಅವ್ರು ಮಾತನಾಡಿದ್ದನ್ನ ತಾವು ನೋಡ್ಬೋದು. ಯಾವ ರೀತಿ ಮಾತಾಡ್ಯಾರ ಅನ್ನೋದು ನೀವ ನೋಡ್ರಿ. ಅದನ್ನ ಯಾರು ಹೇಳ್ಕೊಡಕ್ಕಾಗತ್ತಾ? ಕಾಂಟ್ರಾಕ್ಟರ್ಗೆ ಹೇಳ್ಕೊಡಕ್ಕಾಗತ್ತಾ? ಅಥವಾ ಹೆಂಗ ಇವ್ರು ಇನ್ನೊಬ್ರು ಮಾತಾಡುವಾಗ ಇದನ್ನ ಮಾತಾಡ್ತಾರಂತ ಯಾರು ಹೇಳ್ಕೊಡಕ್ಕಾಗತ್ತೇನ್ರಿ? ಏನಿಲ್ಲ, ಅವ್ರು ಮಾಡಿದಂಥದ್ದನ್ನ ಅವರೇ ಉಣ್ತಾ ಇದ್ದಾರೆ. ಇದರಲ್ಲಿ ಯಾವ ಪಕ್ಷದ್ದು, ಯಾರ ಕಾಂಗ್ರೆಸ್ಸಿನ ಲೀಡರ್ ಆಗಿರ್ಲಿ, ಕಾಂಗ್ರೆಸ್ಸಿನ ಮುಖಂಡರಾಗ್ಲಿ ಯಾರ ಷಡ್ಯಂತ್ರನೂ ಇಲ್ಲ. ಮಾನ್ಯ HK ಪಾಟೀಲ್ ಸಾಹೇಬ್ರ ಬಗ್ಗೆ ಅವರು ಅವರ ಹಿಂಬಾಲಕರು ಬಹಳ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಅವರಿಗೆ ನಾವು ಈ ಮೂಲಕ ತಮ್ಮ ಮೂಲಕ ನಾನು ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಮಾನ್ಯ HK ಪಾಟೀಲ್ ಸಾಹೇಬ್ರು 40 ವರ್ಷದ ರಾಜಕಾರಣದಲ್ಲಿ ಬೇರೆ ಯಾವ ಪಕ್ಷದಲ್ಲಿನೂ ವಿರೋಧವಾಗಿ ಆಗಿರ್ಲಿ ಈ ಒಂದು ಷಡ್ಯಂತ್ರ ಕೆಲಸ ಎಂದೂ ಮಾಡಿಲ್ಲ. ಅವ್ರನ್ನು ಈ ಮುಂದೂ ಮಾಡಂಗಿಲ್ಲ. ಅಂತವ್ರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಇರ್ಬೇಕಂತ ಹೇಳಿ ಅವರಲ್ಲಿ ನಾನು ಒಂದು ಎಚ್ಚರಿಕೆ ಮಾತನ್ನ ಹೇಳ್ತಾ ಇದ್ದೀನಿ. ಈಗ ಏನು ಮಾಜಿ MLA ಆಗಿರುವಂತ ರಾಮಣ್ಣ ಲಮಾಣಿ ಅವರು ಇದ್ದಾರೆ. ಸರ್, ಈಗ ಕಳೆದ ಅಂದ್ರೆ ಹಿಂದೆ ನೀವು ಬಿಜೆಪಿ ಒಳಗಿದ್ರಿ, ಬಿಜೆಪಿಯಿಂದ ಟಿಕೆಟ್ ತಗೊಂಡು MLA ಆಗಿದ್ರಿ. ಆದ್ರೆ ಈ ಬಾರಿ ಕಳೆದ 2023 ಚುನಾವಣೆ ಒಳಗ ನಿಮ್ ಟಿಕೆಟ್ ಬಿಟ್ಟು ಚಂದ್ರು ಲಮಾಣಿ ಅವ್ರಿಗೆ ಕೊಟ್ಟರು. ಇವತ್ತು ಲೋಕಾಯುಕ್ತ ದಾಳಿಗೆ ಒಳಗಾಗಿದ್ದಾರೆ, ಏನ್ ಹೇಳ್ತೀರಿ? ಇವತ್ತು ಚಂದ್ರು ಲಮಾಣಿ ಅವರು
ಅವ್ರನ್ನ ಕೆಲವೊಂದಿಷ್ಟು ಜನ ನಮ್ಮ ಕ್ಷೇತ್ರದ ಜನ ಬಿಂಬಿಸಿದರು. ಭಾಳ ಕಲ್ತವಾದನ ಅಂತ ಬಿಂಬಿಸಿದರು. ಬಹುಶಃ ಈಗಾಗಲೇ ನಮ್ಮ ರಾಮಕೃಷ್ಣ ಅವ್ರು ಹೇಳಿದಂಗೆ ಏನು ಕಲ್ತಾನೋ ಬಿಟ್ಟಾನೋ ದೇವ್ರಿಗೆ ಈಗೇನು ಇರ್ತೈತೆ ಅಂದ್ರೆ ಬಹುಶಃ SSLC ಮ್ಯಾಗ ಒಂದು ಕೋರ್ಸ್ ಇರ್ತೈತಿ. ಭಾಳ ಅಂದ್ರೆ ಒಂದು 4 ದಿವಸದ್ದು ಅಥವಾ 5 ದಿವಸದ್ದು ಕೋರ್ಸ್ ಮಾಡ್ಕೊಂಡು ನಾವು ದೊಡ್ಡ ಡಾಕ್ಟರ್ ಅಂತನ ಪದವಿ ಪಡ್ಕೊತಾರೆ. ಅದರಲ್ಲಿ ಏನು ದೊಡ್ಡ ಅಷ್ಟು ಶಾಣೆ ಆಗಿದ್ರೆ ಇಂಥ ಒಂದು ಕೇಸ್ನ್ಯಾಗ ಸಿಕ್ಕೊಂಡು ಈ ಎಲ್ಲ ಜನರ ಕೈಯಾಗ ಹಗ್ಗ ಹರಿಪಲ್ಯ ಅಂತಾರಲ್ಲ, ಅಂಥ ಹರಿಪಲ್ಯ ಆಗ್ತಿದ್ದಿಲ್ಲ ಅವ. ಅದಕ್ಕೆ ಅವ ಭಾಳ ಶಾಣೆ ಅದನ್ನಲ್ಲ. ರಾಮಣ್ಣ ನಾನು ಹಿಂದೆ ದೊಡ್ಡ ಉದಾಸಿ ಅವರಿದ್ದರು. ನಾನು ಎಲ್ಲ ಹೆಡ್ ಹುಡುಕಿ ಕೆಲಸ ಕೇಳ್ತಿದ್ದೆ. ಆ ಹೆಡ್ನಾಗ ಇಟ್ಟು ದುಡ್ಡು ಐತಿ ಇದ್ರಾಗ ಕೊಡ್ರಿ, ಇದ್ರಾಗ ಏನು ಕಲ್ತಿ ರಮಣ್ಣನ ಅಂದರು. ಸಾಹೇಬ್ರ ನಾ 7ನೇ ತಕ್ಕ ಬಿಟ್ಟೀನಿ ಅಂತ. ನಾನು 7ನೇ ತಕ್ಕ ಕಲ್ತೀನಪ್ಪ, ಎಲ್ಲ ಹೆಡ್ ಹುಡುಕ್ತಿ ಅಂತಂದ್ರು. ಅದಕ್ಕೆ ಸಾಹೇಬ್ರ ನನಗೆ ಅದರಲ್ಲಿ ಭಾಳಷ್ಟು ಮಾಹಿತಿ ಇದೆ. ಹಿಂಗಾಗಿ ನಾನು ಎಲ್ಲ ಇದು 2 ಬಾರಿ MLA ಆಗಿದ್ರಿ ನೀವು. 10 ವರ್ಷ ಸುದೀರ್ಘ MLA ಆಗಿದ್ರಿ, ಮೇಲೆ MLA ಆಗಿದ್ರಿ. ಆದ್ರೆ ಈ ತರ ನಿಮ್ಗೆ ಯಾವ್ದು ಈ ತರ ದಾಳಿ ಆಗ್ಲಿ, ಈ ತರದ ಲಂಚದ ಭ್ರಷ್ಟಾಚಾರ ಎಲ್ಲ ಆತರ ಏನೂ ಆಗಿರ್ಲಿಲ್ಲ. ಆದ್ರೆ ಇವತ್ತು ಅವರು ಏನೋ ವೈದ್ಯರಾದಂತವ್ರು ಈ ತರ ಈ ಒಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ನಮ್ಮ ಸೇವೆ ಮಾಡಂತ ಕಳ್ಸಿದ್ರು ಜನರು. ಹಂಗ 10 ವರ್ಷ ಅವ್ರ ಸೇವೆ ಮಾಡೀನಿ, ನಾನು ಜನರ ಸೇವೆ ಮಾಡೀನಿ. ಇಂಥ ಭ್ರಷ್ಟ ಕಾಂಟ್ರಾಕ್ಟರ್ ಹತ್ರ ಭ್ರಷ್ಟ ವ್ಯವಹಾರ ಮಾಡಿಕೊಂಡು ಸಿಗುವಂಥ ವ್ಯವಹಾರ ನಾನೇನು ಮಾಡಿಲ್ಲ. ಟಿಕೆಟ್ ಸಹಿತ ನಿಮ್ಗೆ ವಿರೋಧಿ ಅಲೆ ಇದೆ, ಇವರು ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ರ ಅಂತಾನೆ ನಿಮಗೂ ಆರೋಪ ಮಾಡಿದ್ರು. ಹಂಗಾಗಿ ನಿಮ್ಗೆ ಟಿಕೆಟ್ ಕೊಟ್ಟಿಲ್ಲ ಆ ಟೈಮ್ನಾಗ? ಇಲ್ಲ ಟಿಕೆಟ್ ಅದು ಬೇರೆ ಏನೋ ಒಂದು ದುಡ್ಡು ಅದು ಇದು ನಡೆದ ವ್ಯವಹಾರದಾಗ ಕೊಟ್ಟಾರ. ಬಹುಶಃ ನಿಮ್ಗೆ ಒಂದ ಮಾತು ಹೇಳ್ಬಿಡ್ತೀನಿ, ಯಾಕೆ ಟಿಕೆಟ್ ತಪ್ತು ಅನ್ನೋದ್ರ ಬಗ್ಗೆ. ಬಹುಶಃ ಹಳಬರ್ರಿಗೆ 75 ಮಂದಿಗೆ ತಪ್ಪಿಸಿದ್ರು, ಅದರ ಕೇವಲ 9 ಮಂದಿ ಆರಿಸಿ ಬಂದಾರ. ಅದಕ್ಕೆ ನಾನು ಅದನ್ನ ಮುಂದೆ ಏನು ಹೇಳಕ್ ಹೋಗುದಿಲ್ಲ. ಈ ತನ್ನ ಕೈ ಮ್ಯಾಗ ತಾನ ಕಲ್ಲು ಚೆಲ್ಕೊಂಡಾನ, ತನ್ನ ಕಾಲ ಮ್ಯಾಗ ಕಲ್ಲು ಚೆಲ್ಕೊಂಡಾನ. ಅದನ್ನ ಮಂದಿ ಬೇರೆ ಪಕ್ಷದ ಮ್ಯಾಗ ಅವ್ರ ಮ್ಯಾಗ ಹಾಕುವಂಥ ಅವಶ್ಯಕತೆ ಇಲ್ಲ. ಏನಾಗೈತೆ ಅಂತಂದ್ರೆ ರೈಟ್ ಹ್ಯಾಂಡ್ ಲೋಕಾಯುಕ್ತರ ಕೈಯಾಗ ಸಿಕ್ಕು ಏನು ಮಾಡ್ಯಾನ, ಹೋಗಿ ಅವನ ಒಂದು ಬಂಡಲ್ನನ್ನು ಕಟ್ ಹಿರಿದು ಕಂಟ್ಯಾಗ ಹೋಗಿ ಅವನು ಸಿಕ್ಕೊಂಡಾನ. ಅವನು ಈಗ ಜೈಲಿಗೆ. ಅಂತ ವ್ಯವಹಾರ ಅವನ PA ಇದ್ದವ್ರು ಮಾಡ್ಯಾರ, ಇವ MLA ಮಾಡ್ಯಾನ. ಅದಕ್ಕೆ ಹೆಚ್ಚಿಗೆ ನಾ ಏನೇನು ಹೇಳೋದಿಲ್ಲ. ಇಂಥ ವ್ಯವಹಾರ ಮಾಡಬಾರ್ದು. ಜನರ ಹತ್ರ ಈಗ ಹೋಗಿ ಕೇಳಕ್ಕೆ ಬಾಯಿ ಇರಬೇಕು. ಈಗ ನಾವೆಲ್ಲ ಅದೀವಿ, ಜನರು ನೆನೆಸ್ತಾರೆ. ಈಗ ರಾಮಣ್ಣ ಲಮಾಣಿ ರಾಮಕೃಷ್ಣ ಅಂತ ನೆನೆಸ್ತಾರೆ. ಅಕಸ್ಮಾತ್ ಬದಲಾದ ಕಾಲಘಟ್ಟದಲ್ಲಿ ಏನಾದ್ರು ಬಿಜೆಪಿಗೆ ಬರ್ರಿ ನೀವು ಟಿಕೆಟ್ ಕೊಡ್ತೇವೆ ಮತ್ತಂದ್ರೆ ಹೋಗ್ತೀರಾ? ಕಾರಣಕ್ಕೂ ಹೋಗುದಿಲ್ಲ. ಕಾಂಗ್ರೆಸ್ ಸೇರೀನಿ, ಕಾಂಗ್ರೆಸ್ನ ಕೆಲಸ ಮಾಡ್ತೀನಿ. ಕಾಂಗ್ರೆಸ್ನವ್ರು ಏನಂತಾರ ಅದನ್ನ ನಿಂತ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಲುವಾಗಿ ದುಡಿತೀನಿ ಅಷ್ಟ. ನಾನು ಇನ್ನೊಬ್ರು ಮಾಜಿ MLA ಆಗಿರುವಂತ ರಾಮಕೃಷ್ಣ ದೊಡ್ಡಮನಿ ಇದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ಇವತ್ತು ಡಾಕ್ಟರ್ ಚಂದ್ರು ಲಮಾಣಿ ಅವರು ಲೋಕಾಯುಕ್ತ ದಾಳಿಗೆ ಹೋಗಿದ್ದಾರೆ. ಅವರ ಶಾಸಕ ಸ್ಥಾನ ರದ್ದಾಗ್ಬೇಕಂತೇಳಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಿ ಸರ್? ಇವತ್ತು ಶಿರಟ್ಟಿ ನಗರದಲ್ಲಿ ಡಾಕ್ಟರ್ ಚಂದ್ರು ಲಮಾಣಿ ಅವರು ಶಾಸಕರು ಈ ಕ್ಷೇತ್ರದ ಶಾಸಕರಾಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಕಾರಣ ಇಷ್ಟೇ, ಬಹುತೇಕ ಇಡೀ ಕ್ಷೇತ್ರದಲ್ಲಿ ಜನತೆ ಇವರು ಡಾಕ್ಟರ್ ಆಗಿ ಒಳ್ಳೆ ಕೆಲಸ ಮಾಡಬಹುದು ಅಂತೇಳಿ ಆಸೆ ಇಟ್ಕೊಂಡು ಓದಿದವರದಾರ ಅಂತೇಳಿ ಬಹಳಷ್ಟು ಓಟ್ ಹಾಕಿದ್ರು. ಇವ್ರು ಆರಿಸಿ ಬಂದ ಮೇಲೆ ನಿಜವಾದ ಇವ್ರದ್ದು ಮುಖವಾಡ ಗೊತ್ತಾದಿದ್ದೆ ಅವಾಗ. 3 ತಿಂಗಳಿಗೆ ಇವ್ರ ಭಾಷೆನೇ ಚೇಂಜ್ ಆಯ್ತು, ಇವ್ರ ನಡವಳಿಕೆ ಬದಲಾತು. ಕ್ಷೇತ್ರ ಅಂದ್ರೆ ಗೊತ್ತಿಲ್ಲ, ಅಭಿವೃದ್ಧಿ ಅಂದ್ರೆ ಗೊತ್ತಿಲ್ಲ, ದುಡ್ಡು ಅಂತ ಮಾಡಕತ್ತಿ ದುಡ್ಡಿಗೆ ಬೆನ್ನು ಹತ್ತಿ ಇವ್ರು ಕೇವಲ ದುಡ್ಡಿನ ಸಲುವಾಗಿ ಮತ್ತು ಭಾಷೆ ಶಾಸಕರಾದಾಗ ಹೆಂಗೆ ಮಾತಾಡ್ಬೇಕು, ಹೆಂಗಿರ್ಬೇಕು, ಸಾರ್ವಜನಿಕರಲ್ಲಿ ಹೆಂಗೆ ನಡ್ಕೋಬೇಕು, ಅದು ಭಾಳ ಮುಖ್ಯ ಇರ್ತದೆ. ಅದು ಯಾವುದು ಗೊತ್ತಿಲ್ದಂಗೆ ಹೋಗಿ ಇವ್ರು ಬಡ ದಬ ಸಿಕ್ಕೊಂಡು ಆ ತುರಗಾರನಿಗೆ ಬುದ್ಧಿಮಟ್ಟ ಅನ್ನೋಗೆ ಭಾಳ ನಾನೇ ಸೇಟ್ ನಾನು ಬಿಟ್ರೆ ಯಾರು ಇಲ್ಲ ಇಂದ್ರ ಬದ್ವಿ ಅನ್ನಂಗೆ ಅವ್ರು ಮಾಡಿದ್ರು. ಮತ್ತು ಈ ಕಾಂಗ್ರೆಸ್ ಮೇಲೆ ಹೊಲ್ಸಕತ್ಯಾರ. ಮಂಗ ಬೆಣ್ಣೆನ ಮೇಕೆ ಬಾಯಿ ಒರೆಸಿ ಅದನ್ನ ಚಾಡ ಹೇಳಿದಂಗೆ ತಾವು ಮಾಡಿದ ತಪ್ಪದು ಬೇರೆದವ್ರಿಗೆ ಹೇಳೋದು. ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ, ಯಾರು ಮಾಡ್ಯಾರ? HK ಪಾಟೀಲ್ ಅಂದ್ರೆ ಏನು, ಆಕಾಶ ಭೂಮಿ ಅಷ್ಟು ಬರ್ಕದು. ಅವರಿಂದ ನೋಡಿ ಕಲಿಬೇಕು ರಾಜಕಾರಣಿಗಳು. ಬರೀ ನಮ್ಮ ರಾಜ್ಯದಲ್ಲ, ಇಡೀ ದೇಶದಲ್ಲೇ HK ಪಾಟೀಲ್ರ ಆಡಳಿತವನ್ನ ನೋಡಿ ಕಲಿಬೇಕು ಅಂತೇಳಿ ಅವ್ರು ಖಾಲಿ ಬೀಳ್ತಾರೆ. ಎಷ್ಟೋ ಜನ ಅವ್ರು ಬಿಡಿಸಿ ಹೇಳೋಲ್ಲ. ಅಂಥವ್ರ ಮೇಲೆ ಸುಮ್ಮನೆ ಏನೋ ಅಪವಾದ ಹೊರಿಸ್ತಾರೆ. ನಾನು ಕೊನೆಯದಾಗಿ ಹೇಳೋದಂದ್ರೆ ಚಂದ್ರು ಲಮಾಣಿ ಅವರು ಸುಶಿಕ್ಷಿತರು, ಒಬ್ಬರು ಡಾಕ್ಟ್ರು. ಈಗಾದರೂ ಕೂಡ ಅವ್ರ ಮರ್ಯಾದೆ ಉಳಿಸಬೇಕಂದ್ರೆ ಮನಸಾಕ್ಷಿಯಾಗಿ ಬಂದು ರಾಜೀನಾಮೆಯನ್ನು ಕೊಟ್ಟು ಇದು ನನಗೆ ಸರಿಯಲ್ಲ, ಇದು ಹೊಂದೋದಿಲ್ಲ ಅಂತ ಹೇಳಿ ಇದನ್ನು ಕೈ ಬಿಟ್ಟು
ಅವರು ಡಾಕ್ಟರ್ ವೃತ್ತಿ ಏನು ಮಾಡ್ಬೇಕು. ಇದಿಷ್ಟು ಏನು ಮಾಜಿ ಎಮ್ ಎಲ್ ಎ ಆಗುವಂತ ರಾಮಕೃಷ್ಣ ದೊಡ್ಡಮನಿ ಅವರು ಮಾತು. ಒಟ್ಟಾರೆ ಹೇಳ್ಬೇಕಂದ್ರೆ ಏನು ಇವತ್ತು ಕಾಂಗ್ರೆಸ್ ಘಟಕದಿಂದ ಏನು ಶಾಸಕ ಸ್ಥಾನ ಅಂದ್ರೆ ಡಾಕ್ಟರ್ ಚಂದ್ರು ಲಮಾಣಿ ಅವರ ಶಾಸಕ ಸ್ಥಾನ ರದ್ದಾಗಬೇಕಂತ ಹೇಳಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಘಟನೆ ಬಹಳಷ್ಟು ಸಂಚಲನ ಮೂಡಿದೆ. ಕಾಂಗ್ರೆಸ್ನವರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರೆ ಇವು ಅವ್ರ ಮೇಲೆ ಒಂದು ದಿಟ್ಟ ಕ್ರಮ ಆಗಬೇಕು ಅನ್ನುವಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.